ನಮಸ್ಕಾರ ಎಲ್ರಿಗೂ. ಇವತ್ತಿನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಹಾಗೆ ತುಂಬ ದಿನಗಳ ನಂತರ ಇವತ್ತು ರಾಯರ ಪವಾಡದ ಬಗ್ಗೆ, ರಾಯರ ಮಹಿಮೆಯ ಬಗ್ಗೆ ವಿಡಿಯೋ ಮಾಡುವಂತಹ ಸಮಯ ಮತ್ತೆ ಬಂದಿದೆ. ಇದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ರಾಯರ ಬಗ್ಗೆ ಹೇಳಬೇಕು ಅಂದರೆ ನಮಗೊಂದು ಯೋಗ್ಯತೆ ಇರಬೇಕು ಅಲ್ವಾ? ಬನ್ನಿ ರಾಯರ ಮಹಿಮೆ ಪವಾಡಗಳನ್ನು ತಿಳ್ಕೊಳ್ಳೋಣ. ರಾಯರು ಅಂದರೆ ಒಂದು ಅಪೂರ್ವವಾದಂತಹ ಮಹಿಮೆ ಅಂತಲೇ ಹೇಳ್ಬೋದು. ನಾವು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸರಿ, ಎಷ್ಟೇ ಶ್ರೀಮಂತಿಕೆ ಇದ್ದರೂ ಸರಿ, ಆ ಎಲ್ಲ ವೈಭೋಗಗಳನ್ನು ಮರೆತು ನಾವು ಗುರುಗಳ ಸೇವೆಯನ್ನು ಮಾಡಬೇಕು. ಇಲ್ಲಿ ಮದಕ್ಕೆ ಅವಕಾಶ ಕೊಡಲೇಬಾರ್ದು. ಆಗ ಮಾತ್ರನೇ ರಾಯರು ಪೂರ್ಣ ಅನುಗ್ರಹವನ್ನು ಮಾಡ್ತಾರೆ. ಹಾಗೆ ಯೋಗ್ಯತೆ ಇದ್ದವರಿಗೆ ಕೈ ಬಿಡದೆ ಉದ್ಧಾರ ಮಾಡ್ತಾರೆ ನಮ್ಮ ಗುರುರಾಯರು. ಅದು ಎಲ್ಲ ಭಕ್ತರಿಗೂ ಕೂಡ ತಿಳಿದಿರುವಂತಹ ವಿಚಾರನೆ. ಇದಕ್ಕೆ ಸಾಕ್ಷಿಯಂತೆ ಒಂದು ಘಟನೆ ಕೂಡ ನಡೆದಿದೆ. ಇದನ್ನು ರಾಯರ ಪವಾಡ ಅಂತಲೇ ಹೇಳ್ಬೋದು. ಏನು ಆ ಘಟನೆ ಅಂತ ಹೇಳಿದ್ರೆ, ರಾಮಾಚಾರ್ಯರು ಅಂತ ಹೇಳಿ ಒಬ್ಬ ದೊಡ್ಡ ವಿದ್ವಾಂಸರು ಇರ್ತಾರೆ. ಅವರು ಎಂಥದ್ದು ಅಂದರೆ ಇಂಥದ್ದನ್ನು ಓದಿಲ್ಲ ಅನ್ನೋವಂತಹ ಮಾತೇ ಇರಲಿಲ್ಲ. ಅವರು ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗಲಿ, ಅಲ್ಲಿ ತಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡ್ತಿದ್ರು, ಗೌರವವನ್ನು ಸ್ವೀಕಾರ ಮಾಡ್ತಿದ್ರು. ಅಲ್ಲಿ ಏನೇ ಪ್ರಶ್ನೆಗಳಿದ್ರೂ ಕೂಡ ಅದಕ್ಕೆ ಉತ್ತರನ ಕೊಡ್ತಿದ್ರು. ಒಂದಿಷ್ಟು ಪ್ರಶ್ನೆಗಳನ್ನು ಹಾಕಿ ಬರ್ತಿದ್ರು. ಉತ್ತರ ಕೊಡಲಿಕ್ಕೆ ಅವರಿಗೆ ಆಗುತ್ತಿರಲಿಲ್ಲ ಆ ಸಭೆಯಲ್ಲಿದ್ದವ್ರಿಗೆಲ್ಲ. ಹೀಗೆ ಸಭೆಗಳ ಸಂಖ್ಯೆ ಹೆಚ್ಚಾದಂತೆ ಅವರಿಗೆ ಅಹಂ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನನ್ನಷ್ಟು ಪ್ರವೀಣರು ಯಾರೂ ಇಲ್ಲ ಅನ್ನುವಂತಹ ಗರ್ವ ಕೂಡ ರಾಮಾಚಾರ್ಯರಿಗೆ ಬಂದ್ಬಿಟ್ಟಿರುತ್ತೆ. ಒಂದಿನ ಇವರಿಗೆ ಮಂತ್ರಾಲಯಕ್ಕೆ ಹೋಗುವಂತಹ ಬಯಕೆ ಆಗುತ್ತೆ. ಏಕೆಂದರೆ ಇವರಿಗೆ ಸಂತಾನವಿರಲಿಲ್ಲ. ಅಪೇಕ್ಷೆ ಇತ್ತು, ಆದರೆ ಸ್ವಲ್ಪ ಬಗ್ಗಿದ್ರೂ ಅಹಂ ಮಾತ್ರ ಕಡಿಮೆ ಇರಲಿಲ್ಲ. ಹೀಗೆ ಸೇವೆಗೆಂದು ಮಂತ್ರಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ಮಂತ್ರಾಲಯದಲ್ಲಿ ಯಾರ್ಯಾರು ವಿದ್ವಾಂಸರಿರ್ತಾರೋ ಅವರನ್ನು ನಿರುತ್ತರರನ್ನಾಗಿ ಮಾಡೋಣ ಅನ್ನುವಂತಹ ಅಭಿಪ್ರಾಯ ಇವರಲ್ಲಿರುತ್ತೆ. ಮಂತ್ರಾಲಯಕ್ಕೆ ಹೋಗಿದ್ದಾರೆ ಸೇವೆಗೆಂದು. ಆದರೆ ರಾಯರಿಗೆ ಗೊತ್ತಾಗ್ದಿಲ್ವಾ ಯಾರ ಮನಸ್ಸಿನಲ್ಲಿ ಏನಿರುತ್ತೆ ಅನ್ನುವಂತಹ ಎಲ್ಲವನ್ನ ತಿಳಿಯಬಲ್ಲರು ನಮ್ಮ ರಾಯರು. ಅಂತಹ ಮಹಾನುಭಾವರು ನಮ್ಮ ರಾಯರು. ಒಂದು ಮಾತಿದೆ, ಒಬ್ಬ ಪಂಡಿತ ಅಂತ ಯಾರು ಅನ್ನಿಸ್ಕೊಳ್ತಾರೆ ಅಂದರೆ, ಒಂದು ಅಹಂಕಾರವಿರಬಾರ್ದು, ಎರಡು ಮತ್ತೊಬ್ಬರಲ್ಲಿ ದ್ವೇಷ ಮಾಡಬಾರ್ದು, ಮೂರನೆಯದಾಗಿ ಯಾರಲ್ಲೂ ದೋಷ ಹುಡುಕಬಾರ್ದು. ಆದರೆ ರಾಮಾಚಾರ್ಯರು ಮಂತ್ರಾಲಯದಲ್ಲಿ ಪಂಡಿತರನ್ನು ಸೋಲಿಸಿದರೂ ತುಂಬ ಅಹಂಕಾರದಿಂದ ಮೆರಿತಾ ಇದ್ರಂತೆ. ಇದನ್ನೆಲ್ಲ ರಾಯರು ನೋಡ್ತಾ ಸುಮ್ಮನಿರ್ತಾರಾ? ಅಂದು ರಾಯರ ವರ್ಧಂತಿ ದಿವಸ ಬಂದಿದೆ. ಅಂದು ಮಂತ್ರಾಲಯದಲ್ಲಿ ಇರಬೇಕು ಅಂತ ಹೇಳಿ ರಾಮಾಚಾರ್ಯರಿಗೆ ಮನಸ್ಸಿನಲ್ಲಿ ಬಂದಿದೆ. ಆದರೆ ಇಬ್ರಾಂಪುರ ಅಪ್ಪಾರವರು ರಾಮಾಚಾರ್ಯರನ್ನು ಇಬ್ರಾಂಪುರಕ್ಕೆ ಬನ್ನಿ, ವರ್ಧಂತಿ ಆಚರಣೆಯನ್ನು ನಮ್ಮ ಊರಿನಲ್ಲಿ ಮಾಡಿ ಅಂತ ಹೇಳಿ ಇವರಿಗೆ ಆಹ್ವಾನವನ್ನು ನೀಡ್ತಾರೆ. ಆದರೆ ಇವರಿಗೆ ಮೂಲ ಸ್ಥಾನವನ್ನು ಬಿಟ್ಟು ಹೇಗೆ ಅಲ್ಲಿಗೆ ಹೋಗೋದು ಅನ್ನುವಂತಹ ಮನಸ್ಸು. ಆದರೆ ಇಬ್ರಾಂಪುರಕ್ಕೆ ಹೋದರೆ ಅಲ್ಲೂ ವಿದ್ವಾಂಸರನ್ನು ಸೋಲಿಸಬಹುದು ಅನ್ನುವಂತಹ ಮನಸ್ಸು ಕೂಡ ರಾಮಾಚಾರ್ಯರಲ್ಲಿ ಇತ್ತು. ಅವತ್ತು ರಾಯರು ರಾಮಾಚಾರ್ಯರ ಕನಸಿಗೆ ಬರ್ತಾರೆ. ಪರವಾಗಿಲ್ಲ, ನೀನಲ್ಲಿ ಹೋಗಿ ಬಾ, ಅಲ್ಲಿಯೇ ನಿನಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ರಾಯರು ಹೇಳ್ತಾರೆ. ಅದರಂತೆ ಇವರಿಗೆ ಎಚ್ಚರವಾಗುತ್ತೆ. ಆಶ್ಚರ್ಯ, ರಾಯರ ಕನಸಿನಲ್ಲಿ ದರ್ಶನ ಕೊಟ್ಟು ಹೇಳಿದ್ರಲ್ಲ ಅಂತ ಹೇಳಿ ಹಿಂದೆ ಮುಂದೆ ಯೋಚಿಸದೆ ಇಬ್ರಾಂಪುರಕ್ಕೆ ಹೊರಡ್ತಾರೆ ರಾಮಾಚಾರ್ಯರು. ಅಲ್ಲಿ ಇವರಿಗೆ ಭವ್ಯವಾದಂತಹ ಸ್ವಾಗತ ಮಾಡ್ತಾರೆ. ಹಾಗೆ ಇವರಿಗೆ ಅನ್ನೋ ಅಹಂ ಬಂದಿತ್ತಲ್ವಾ, ಅಲ್ಲಿ ಎಲ್ಲ ಜನ ಸೇರಿರ್ತಾರೆ. 12 ಗಂಟೆ ಆಯಿತು, ಭೋಜನಕ್ಕೆ ತೆರಳ್ತಾರೆ. ಭೋಜನ ಎಲ್ಲ ಮುಗಿಯುತ್ತೆ. ಬೆಳಗ್ಗೆ ನಡೆದ ಗೋಷ್ಠಿ ಏನಿತ್ತೋ ಅದು ಉತ್ತರ ಕಾಲದಲ್ಲೂ ಒಂದಿಷ್ಟು ನಡೆಯುವ ಕ್ರಮ. ವಿದ್ವಾಂಸರೆಲ್ಲ ನೆರೆದಿರ್ತಾರೆ. ಆಗ ಅಪ್ಪಾರವರು ಭೋಜನ ವೇಳೆಯಲ್ಲಿ ನೀರನ್ನು ಬಡಿಸ್ತಿದ್ರಲ್ಲ, ಆತನನ್ನು ಕರೆದು ಅವನ ತಲೆಯ ಮೇಲೆ ಕೈಯನ್ನು ಇಟ್ಟು, ನೋಡು, ರಾಮಾಚಾರ್ಯರಿಗೆ ಪ್ರಶ್ನೆಗಳಿವೆ, ಅವುಗಳಲ್ಲಿ ನೀನು ಸರಿಯಾದ ಉತ್ತರ ಕೊಡು ಎಂದು ಹೇಳುತ್ತಾರೆ. ಆದರೆ ಇಷ್ಟು ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಗೊತ್ತಿರುತ್ತೋ ಇಲ್ವೋ ಎನ್ನುತ್ತಾರೆ. ನೀರು ಬಡಿಸುವ ಶಾಸ್ತ್ರಾಭ್ಯಾಸ ಏನೋ ಗೊತ್ತಿರೋದಿಲ್ಲ. ಅಪ್ಪಾರವರು ರಾಯರ ಪರಮ ಭಕ್ತರು, ಅವರಿಗೆ ಎಲ್ಲನೂ ಕೂಡ ತಿಳಿದಿರುತ್ತೆ. ಸರಿ, ಆತನಿಗೆ ಪ್ರಶ್ನೆ ಕೇಳಲು ಶುರು ಮಾಡು ಎನ್ನುತ್ತಾರೆ. ಸುಧಾ ಗ್ರಂಥದ ಉಲ್ಲೇಖ ಮಾಡ್ತಾನೆ. ಇದಕ್ಕೆ ಇದು ಉತ್ತರ ಎಂದು ಹೇಳುತ್ತಾ ಹೋಗುತ್ತಾರೆ. ನೋಡಿ, ಆತ ಅವನ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಇಂಥ ವಿದ್ಯೆ ಪಡೆಯಲು ಆತನಿಗೆ ಆಗುತ್ತಿರಲಿಲ್ಲ. ಆದರೆ ಅಪ್ಪ ಅವರ ಕರಸ್ಪರ್ಶದಿಂದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಹೋಗ್ತಾನೆ. ಎಲ್ಲ ದಾಸರ ಚರಿತ್ರೆಗಳಲ್ಲೂ ಇಂಥದ್ದನ್ನು ಕೇಳಿರುತ್ತೇವೆ. ಹಾಗೆಯೇ ಇಲ್ಲೂ ಕೂಡ ಅಪ್ಪ ಅವರು ಮಾಡುತ್ತಾರೆ. ನಿಜವಾದ ಉತ್ತರ ರಾಮಾಚಾರ್ಯರಿಗೆ ಗೊತ್ತಿರೋದಿಲ್ಲ. ಆತನ ಉತ್ತರವನ್ನು ಕೇಳಿ ರಾಮಾಚಾರ್ಯರು ಬಹಳ ಸಂತೋಷ, ಹಾಗೆಯೇ ನಾಚಿಕೆಯೂ ಆಗುತ್ತೆ. ನಾನೇ ವಿದ್ಯಾವಂತ ಅಂದ್ಕೊಂಡಿದ್ದೆ,
ಆದರೆ ಈತ ಎಷ್ಟು ಚೆನ್ನಾಗಿ ಪ್ರಶ್ನೆಗಳನ್ನು ಮಾಡಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವ ವಿದ್ವಾಂಸರೇ ಇಲ್ಲ ಅಂದ್ಕೊಂಡಿದ್ದೆ ಅಂತ ತಪ್ಪಿನ ಅರಿವಾಗಿ ಅವರಿಗೆ ದೊಡ್ಡವರ ಸಾನ್ನಿಧ್ಯ, ಅವರ ಸ್ಪರ್ಶ ಅದಕ್ಕೆ ಹೇಳೋದಲ್ವಾ. ದೊಡ್ಡ ಯತಿಗಳು ಬಂದಾಗ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ಗಂಡಸರು ಮಾತ್ರ, ಹೆಂಗಸರು ಮುಟ್ಟುವ ಹಾಗಿಲ್ಲ. ಕೆಲವರು ಕೇಳ್ಕೊಳ್ತಾರೆ, ಶ್ರೀಗಳೇ ನಿಮ್ಮ ಕೈಯನ್ನು ನಮ್ಮ ತಲೆಯ ಮೇಲೆ ಹಿಡಿ ಅಂತ. ಶ್ರೀಗಳು ಮಡಿಯಲ್ಲಿದ್ದಾಗ ಆಗುವುದಿಲ್ಲ. ಅವರು ಪ್ರಸನ್ನರಾಗಿದ್ದಾಗ, ಯಾವ ಸಂದರ್ಭದಲ್ಲಿ ಔಚಿತ್ಯ ಕಾಣುತ್ತೋ ಆಗ ಅವಕಾಶ ಸಿಕ್ಕಿದರೆ ಶ್ರೀಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಆದ್ದರಿಂದ ದೊಡ್ಡ ಅನುಗ್ರಹ ಸಿಗುತ್ತೆ. ಸ್ತ್ರೀಯರು ಯಾವುದೇ ಕಾರಣಕ್ಕೂ ಕೂಡ ಮಾಡುವಂತಿಲ್ಲ. ರಾಯರ ಬೃಂದಾವನ ಅರ್ಚನೆ ಮಾಡ್ತಾರೆ. ಆದರೆ ಎಂತಹ ದೊಡ್ಡ ಮಹಾನುಭಾವರು ಅಪ್ಪ ಅವರು. ರಾಯರು ಅಷ್ಟು ಅನುಗ್ರಹ ಪಡೆದವರು ಅಪ್ಪ ಅವರು. ರಾಯರ ಚಿತ್ತದಂತೆ ರಾಮಾಚಾರ್ಯರಿಗೆ ಏನು ಮಾಡಬೇಕು ಅದನ್ನು ಮಾಡಿದರು. ರಾಯರು ಅಪ್ಪ ಅವರಿಗೆ ಪ್ರೇರಣೆ ಮಾಡಿದರು ಈ ರೀತಿ ಮಾಡಲು. ಆದ್ದರಿಂದ ಅಪ್ಪ ಅವರು ಕೂಡ ರಾಮಾಚಾರ್ಯರಿಗೆ ಉದ್ಧಾರ ಮಾಡುವಂತಹ ಮನಸ್ಸನ್ನು ಮಾಡಿರ್ತಾರೆ. ನಂತರ ಅಪ್ಪ ಅವರ ಮೇಲೆ ಭಕ್ತಿಯುಂಟಾಗಿ ಅವರ ಸೇವೆಯನ್ನು ಮಾಡ್ತಾರೆ. ಮುಂದೆ ರಾಯರ ಅನುಗ್ರಹದಿಂದ ದಿವ್ಯ ಸಂತಾನವನ್ನು ಕೂಡ ರಾಮಾಚಾರ್ಯರು ಪಡೀತಾರೆ. ಎಷ್ಟೇ ದೊಡ್ಡವರಾದರೂ ಗುರುಭಕ್ತಿ ಇರಲೇಬೇಕಲ್ವ. ಗುರುವಿನ ಗುಲಾಮನಾಗುವ ತನಕ ಯಾವುದೇ ಒಂದು ಶ್ರದ್ಧೆ, ವಿದ್ಯೆ, ಭಕ್ತಿ ಏನು ಕೂಡ ಪಡೆಯಲಾಗೋದಿಲ್ಲ. ಶ್ರದ್ಧೆ ಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡಬೇಕು. ಭಕ್ತರಲ್ಲೂ ಅತ್ಯಂತ ಸೇವೆ ಮುಖ್ಯ. ರಾಯರ ಅನುಗ್ರಹವಾದರೆ ಎಂಥವನನ್ನಾಗಿಯೂ ಕೂಡ ಮಾಡಬಲ್ಲಂತಹ ಶಕ್ತಿ ರಾಯರಿಗಿದೆ. ಈ ನಿಟ್ಟಿನಲ್ಲಿ ನೋಡುವಾಗ ಒಬ್ಬ ವ್ಯಕ್ತಿ ರಾಯರ ಬಳಿ ಸೇವೆಗೆಂದು ಹೋದಾಗ ಅವರಲ್ಲಿರುವಂತಹ ಎಲ್ಲ ದುರ್ಗುಣಗಳನ್ನು ಬಿಟ್ಟು ಹೋಗಬೇಕು. ನಿಷ್ಕಲ್ಮಶ ಮನಸ್ಸಿನಿಂದ ಸೇವೆ ಮಾಡಿದಾಗ ಮಾತ್ರ ರಾಯರ ಅನುಗ್ರಹ ಆಗುತ್ತದೆ ಎನ್ನುವುದಕ್ಕೆ ಈ ಒಂದು ಘಟನೆಯು ಕೂಡ ನಿದರ್ಶನವಾಗಿದೆ. ಇತರ ರಾಯರ ಮಹಿಮೆಗಳನ್ನು ಆದಷ್ಟು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ರಾಯರ ಅನುಗ್ರಹ ನಿಮ್ಮೆಲ್ರಿಗೂ ಕೂಡ ಆಗಲಿ ಅಂತ ಹೇಳಿ ನಾನು ಕೂಡ ರಾಯರ ಬಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಎಲ್ರಿಗೂ ಕೂಡ ರಾಯರ ಅನುಗ್ರಹ ಆಗಲಿ. ಶುಭ ದಿನ. ಎಲ್ರಿಗೂ ಕೂಡ ಧನ್ಯವಾದಗಳು.